ಅನಾದಿ ಕಾಲದಿಂದಲೂ ಆಚರಿಸಿ ಬಂದಿರುವ ವಟಸಾವಿತ್ರಿ ವ್ರತದ ಕುರಿತು ಸ್ವಲ್ಪ ತಿಳಿಯೋಣ. ವಟಸಾವಿತ್ರಿ ಪೂಜೆ ಎಂದರೆ ಅದು ಸತ್ಯವಾನ್ ಸಾವಿತ್ರಿಯ ಅಮರ ಪ್ರೇಮ ಕಥೆ. ಸನಾತನ ಧರ್ಮದ ಹಿಂದೂ ನಾರಿ ತನ್ನ ಪತಿಯ ಆಯುಷ್ಯ ವರ್ಧನೆಗಾಗಿ ಮಾಡುವ ಒಂದು ಶ್ರೇಷ್ಠ ವ್ರತವಾಗಿದೆ. ಜ್ಯೇಷ್ಠ ಮಾಸದ ಹುಣ್ಣಿಮೆಯಂದು ವಟವೃಕ್ಷದ ಪೂಜೆ ಅಂದರೆ ಆಲದ ಮರದ ಪೂಜೆ ಮಾಡುವುದರ ಮೂಲಕ ಸುಮಂಗಲಿಯರು ಇದನ್ನು ಆಚರಿಸುತ್ತಾರೆ. ಹಬ್ಬಗಳ ಆಚರಣೆಯ ಹಿಂದಿನ ಅರ್ಥವು ಅರಿವಾದಾಗ ಮಾತ್ರ ಆ ಆಚರಣೆಯು ಅರ್ಥಪೂರ್ಣವೆನಿಸುತ್ತದೆ. ದೀರ್ಘಾಯುಷ್ಯದ ಸಂಕೇತವಾಗಿರುವ ಆಲದ ಮರವನ್ನು ಯಾಕೆ ಪೂಜಿಸಬೇಕು? ಇದರ ಹಿಂದಿನ ಕಥೆ ಏನು? ಏನಿದು ಸಾವಿತ್ರಿಯ ಅಮರ ಪ್ರೇಮ ಎಂಬುದನ್ನು ಅರ್ಥ ಮಾಡಿಕೊಂಡು ಜ್ಯೇಷ್ಠ ಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ಈ ಹುಣ್ಣಿಮೆಗೆ ಕಾರು ಹುಣ್ಣಿಮೆ ಎಂಬ ಹೆಸರೂ ಇದೆ. ಈ ವ್ರತವನ್ನು ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಮೊದಲಾದ ಉತ್ತರ ಭಾರತದಲ್ಲಿ ಹೆಚ್ಚು ಆಚರಣೆಯಲ್ಲಿದೆ. ರಾಜಸ್ಥಾನದ ಪುಷ್ಕರ ಎಂಬಲ್ಲಿ ಈ ಸಾವಿತ್ರಿ ದೇವಿಯ ದೇವಾಲಯವೂ ಇದೆ. ಈ ವಟಸಾವಿತ್ರಿ ವ್ರತವು ಹಿಂದೂ ಸನಾತನ ಧರ್ಮದಲ್ಲಿ ಬರುವ ಪತಿವ್ರತೆಯರ ಅಪೂರ್ವ ಹಾಗೂ ದಿವ್ಯ ಶಕ್ತಿಯ ಪ್ರತೀಕವಾಗಿದೆ. ಹಿಂದಿನ ಕಾಲದಲ್ಲಿ ಪತಿಯೇ ಪರದೈವ ಎಂದು ನಂಬಿ ಬದುಕಿದ ಸಾವಿರಾರು ಪತಿವ್ರತಾ ಸ್ತ್ರೀಯರ ಕೀರ್ತಿಗಾಥೆಯು ನಮ್ಮ ಭಾರತೀಯ ಸಂಸ್ಕೃತಿಯೇ ಆಗಿದೆ. ನಮ್ಮ ದಿವ್ಯ ಪರಂಪರೆಯಲ್ಲಿ ನೂರಾರು ಪತಿವ್ರತೆಯರ ಕಥೆಗಳನ್ನು ಕೇಳಿದ್ದೇವೆ. ಅವರೆಲ್ಲರಿಗೂ ಮಿಗಿಲಾಗಿ ಸಾವನ್ನೇ ಗೆದ್ದು ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆದ ಸತ್ಯವಾನ್ ಸಾವಿತ್ರಿಯ ವಿಚಾರವನ್ನು ತಿಳಿಯೋಣ. ಈ ವಟಸಾವಿತ್ರಿ ವ್ರತದ ಮಹಿಮೆಯನ್ನು ಮಹಾಭಾರತದಲ್ಲಿ ಮಾರ್ಕಾಂಡೇಯ ಮುನಿಗಳು ಧರ್ಮರಾಯನಿಗೆ ಹೇಳಿದ್ದರು. ಹಿಂದೆ ಮದ್ರದೇಶದ ಅರಸನಾದ ಅಶ್ವಪತಿ ರಾಜನು ಸರ್ವಗುಣ ಸಂಪನ್ನನಾಗಿ ಪ್ರಜಾವತ್ಸಲನಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ಬಹಳ ವರ್ಷಗಳವರೆಗೆ ಸಂತಾನ ಭಾಗ್ಯವಿರದ ಕಾರಣ ಅಶ್ವಪತಿ ರಾಜನು 18 ವರುಷಗಳ ಕಾಲ ಗಾಯತ್ರಿ ಮಂತ್ರವನ್ನು ಜಪಿಸಿ ಯಜ್ಞ ಯಾಗಾದಿಗಳನ್ನು ಮಾಡಿ ಭಕ್ತಿಯಿಂದ ಆರಾಧಿಸಿದನು. ಈ ಸಾವಿತ್ರಿ ದೇವಿಯನ್ನು ಸೂರ್ಯದೇವನ ಪುತ್ರಿ ಎಂದು, ಬ್ರಹ್ಮದೇವನ ಪತ್ನಿಯಾಗಿದ್ದ ಸರಸ್ವತಿಯ ಅಂಶವೆಂದು, ಸೃಷ್ಟಿ ಸ್ಥಿತಿಗಳ ಶಕ್ತಿರೂಪವೆಂದು, 5 ಮುಖಗಳಿಂದ ಶೋಭಿಸುವ ವೇದಶಕ್ತಿ ಎಂದು ಹೇಳುತ್ತಾರೆ. ರಾಜನ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ಸಾವಿತ್ರಿ ದೇವಿಯು ಅರಸನಿಗೆ ಹೆಣ್ಣು ಮಗುವಿನ ಭಾಗ್ಯವನ್ನು ವರವಾಗಿ ಅನುಗ್ರಹಿಸಿದಳು. ರಾಜದಂಪತಿಗಳು ತಮ್ಮ ಮುದ್ದಿನ ಮಗಳಿಗೆ ಸಾವಿತ್ರಿ ದೇವಿಯ ಪ್ರೀತ್ಯರ್ಥವಾಗಿ ಸಾವಿತ್ರಿ ಎಂದೇ ನಾಮಕರಣವನ್ನು ಮಾಡಿದರು. ಸಾವಿತ್ರಿ ದೇವಿಯ ಅನುಗ್ರಹದಿಂದ ಜನಿಸಿದ ರಾಜಕುಮಾರಿ ಸಾವಿತ್ರಿಯು ಅಪ್ರತಿಮ ಸುಂದರಿಯಾಗಿದ್ದಳು. ಅಪೂರ್ವ ಸದ್ಗುಣಗಳಿಂದ ಕೂಡಿದ ಚತುರಮತಿಯಾಗಿದ್ದಳು. ಸಾವಿತ್ರಿ ಯೌವನಕ್ಕೆ ಕಾಲಿಡಲು ಅವಳ ಸೌಂದರ್ಯ ಗುಣಗಳಿಗೆ ಸರಿಸಮಾನನಾದ ವರನು ದೊರಕುವುದು ಬಹಳ ಕಷ್ಟವಾಯಿತು. ಅಶ್ವಪತಿ ರಾಜನಿಗೆ ಬೆಳೆದು ನಿಂತ ಮಗಳನ್ನು ಯೋಗ್ಯನಾದವರನಿಗೆ ಕನ್ಯಾದಾನ ಮಾಡಿ ಹೇಗೆ ಕೊಡುವುದೆಂಬ ಆತಂಕ, ಚಿಂತೆ ಶುರುವಾಯಿತು. ಸರ್ವಗುಣ ಸಂಪನ್ನ ಸಾವಿತ್ರಿಗೆ ಸರಿಸಮಾನನಾದ ವರನು ಸಿಗುವುದು ಕಷ್ಟವಾಗಲು ಕೊನೆಗೆ ರಾಜನು ತನ್ನ ಮಗಳು ಸಾವಿತ್ರಿಯನ್ನು ಕರೆದು, ಮಗಳೇ, ನಿನಗೆ ಅನುರೂಪನಾದ ವರನನ್ನು ನೀನೇ ಆಯ್ಕೆ ಮಾಡಿಕೊಂಡು ಬರುವಂತೆ ಹೇಳಿದನು. ಜೊತೆಗೆ ಸೇನೆಯನ್ನು, ಅಂಗರಕ್ಷಕರನ್ನು, ಸಖಿಯರನ್ನು ಸೇರಿಸಿ ಕಳಿಸಿದನು. ತಂದೆಯ ಮಾತಿಗೆ ರಾಜಕುಮಾರಿ ಸಾವಿತ್ರಿಯು ಸರಿ ಎಂದು ಒಪ್ಪಿಕೊಂಡು ವರಾನ್ವೇಷಣೆಯ ಸಂಚಾರಕ್ಕೆ ಹೊರಡುತ್ತಾಳೆ. ಹೀಗೆ ಹಲವಾರು ದೇಶಗಳಲ್ಲಿ ಸಂಚರಿಸಿದ ಬಳಿಕ ಕಾಡಿನಲ್ಲಿ ಋಷಿ ಮುನಿಗಳಂತೆ ಜೀವನ ನಡೆಸುತ್ತಿರುವ ಸಾಳ್ವ ದೇಶದ ರಾಜನ ವೃತ್ತಾಂತವು ಸಾವಿತ್ರಿಗೆ ತಿಳಿದು ಬರುತ್ತದೆ. ಸಾಳ್ವ ದೇಶದ ರಾಜ ದ್ಯುಮತ್ಸೇನನಿಗೆ ಅಂಧತ್ವ ಉಂಟಾಗಲು ಮಂತ್ರಿಯು ರಾಜದ್ರೋಹ ಮಾಡಿ ರಾಜಭ್ರಷ್ಟರನ್ನಾಗಿ ಮಾಡಿದನು. ರಾಜ ದ್ಯುಮತ್ಸೇನ ಆತನ ರಾಣಿ ಹಾಗೂ ಅವರ ಮಗ ಸತ್ಯವಾನನನ್ನು ಕಾಡುಪಾಲು ಮಾಡಿದರು. ರಾಜಭ್ರಷ್ಟನಾದ ರಾಜನು ಹೆಂಡತಿ ಮತ್ತು ಮಗನೊಂದಿಗೆ ಕಾಡಿನಲ್ಲಿ ಋಷಿ ಮುನಿಗಳಂತೆ ಜೀವನ ನಡೆಸುತ್ತಿದ್ದಾನೆ. ರಾಜಕುಮಾರ ಸತ್ಯವಾನನು ಸರ್ವಗುಣ ಸಂಪನ್ನನು. ಅಂಧರಾದ ತನ್ನ ತಂದೆ ತಾಯಿಯರ ಸೇವೆಗೈಯುತ್ತಾ ಅರಣ್ಯದಲ್ಲಿ ಜೀವನ ಮಾಡುತ್ತಿರುವ ವಿಚಾರ ತಿಳಿದು ರಾಜಪುತ್ರಿ ಸಾವಿತ್ರಿಯು ಇಂತಹ ಸದ್ಗುಣಗಳ ಗಣಿಯಾದ ಸತ್ಯವಾನನೇ ತನ್ನ ಪತಿಯೆಂದು ಮನಸಾ ನಿರ್ಧರಿಸಿಕೊಂಡಳು. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರವೆಂದರೆ ರಾಜಕುಮಾರಿ ಸಾವಿತ್ರಿಯು ತನ್ನ ವರನ ಆಯ್ಕೆಗೆ ಸರ್ವಸ್ವತಂತ್ರಳು.
ಅವಳು ತನ್ನ ಬಾಳ ಸಂಗಾತಿಯಾಗುವವನ ಅಂತಸ್ತಿಗಾಗಲಿ ವೈಭೋಗಕ್ಕಾಗಲಿ ಬೆಲೆ ನೀಡಲಿಲ್ಲ. ಬದಲಾಗಿ ತನ್ನ ತಂದೆ ತಾಯಿಯರ ಸೇವೆ ಮಾಡುವ ಮಾನವೀಯ ಮೌಲ್ಯಗಳ ಸದ್ಗುಣಗಳನ್ನು ಪರಿಗಣಿಸಿದಳು. ಇದೆಲ್ಲವೇ ನಮ್ಮ ಧರ್ಮ ಸಂಸ್ಕಾರಗಳು. ಸತ್ಯವಾನನು ರಾಜ್ಯವನ್ನು ಕಳಕೊಂಡು ಕಾಡಿನಲ್ಲಿ ಅಂಧರಾದ ತನ್ನ ತಂದೆ ತಾಯಿಯರ ಸೇವೆಗೈಯುತ್ತಿದ್ದಾನೆ. ಮದುವೆಯ ನಂತರ ಸಾವಿತ್ರಿ ಕೂಡ ಅತ್ತೆ ಮಾವನ ಮತ್ತು ಗಂಡನೊಂದಿಗೆ ಕಾಡಿನಲ್ಲಿಯೇ ವಾಸ ಮಾಡಬೇಕೆಂಬ ಪರಿಕಲ್ಪನೆ ಹಾಗೂ ವಿವೇಚನೆ ಅವಳಿಗಿತ್ತು. ರೂಪ, ಲಾವಣ್ಯ, ಅಂತಸ್ತು, ಐಶ್ವರ್ಯ ಎಲ್ಲವೂ ಚಂಚಲ, ಕ್ಷಣಿಕವಾದುದು ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದ ಅನರ್ಘ್ಯ ಸ್ತ್ರೀರತ್ನ ಇವಳು. ನಮ್ಮ ಸಂಸ್ಕೃತಿ, ಸಂಸ್ಕಾರ, ಸದ್ಗುಣಗಳೇ ನಿಜವಾದ ಜೀವನ ಮೌಲ್ಯಗಳು ಎಂದರಿತು ವಿವೇಚನೆಯ ನಿರ್ಧಾರ ಮಾಡಿದ ಸಾವಿತ್ರಿ ಸ್ತ್ರೀ ಕುಲದ ಕೀರ್ತಿ ಶಿರೋಮಣಿಯಾಗಿದ್ದಾಳೆ. ಯಾವ ಸಂಸ್ಕೃತಿಯಲ್ಲಿ ಸಾವಿತ್ರಿಯಂತಹ ನಾರಿಮಣಿಯರು ಸಿಗಬಹುದು? ಯೋಚಿಸಿ ನೋಡಿ. ರಾಜಕುಮಾರಿ ಸಾವಿತ್ರಿಯು ಅಲ್ಲಿಂದ ನೇರವಾಗಿ ತನ್ನ ಅರಮನೆಗೆ ಮರಳಿದಳು. ಅಲ್ಲಿ ತ್ರಿಲೋಕ ಸಂಚಾರಿಯಾದ ನಾರದರು ಅಶ್ವಪತಿ ರಾಜನೊಂದಿಗೆ ಕುಶಲೋಪರಿಯಾಗಿ ಮಾತಾಡುತ್ತಿದ್ದರು. ಸಾವಿತ್ರಿಯು ತಾನು ರಾಜಭ್ರಷ್ಟನಾದ ಸಾಳ್ವ ದೇಶದ ರಾಜ ದ್ಯುಮತ್ಸೇನನ ಮಗ ಸತ್ಯವಾನನನ್ನು ಮೆಚ್ಚಿಕೊಂಡ ವಿಷಯವನ್ನು ತನ್ನ ತಂದೆಗೆ ತಿಳಿಸಿದಳು. ಅಲ್ಲೇ ಇದ್ದ ತ್ರಿಕಾಲಜ್ಞಾನಿಯಾದ ನಾರದರು ಸಾವಿತ್ರಿಯ ಮಾತುಗಳನ್ನು ಕೇಳಿ, ಸತ್ಯವಾನನು ಅನುಪಮ ಗುಣಶಾಲಿ, ಆದರೂ ಕೂಡ ಅಲ್ಪಾಯುಷ್ಯವನ್ನು ಹೊಂದಿದ್ದಾನೆ. 1 ವರ್ಷದ ಜ್ಯೇಷ್ಠ ಹುಣ್ಣಿಮೆಯೆಂದು ಅವನ ಆಯುಷ್ಯ ಮುಗಿಯುವುದು. ಆದ ಕಾರಣ ಈ ವಿಚಾರವನ್ನು ಮುಂದುವರಿಸುವುದು ಉಚಿತವಲ್ಲ ಎಂದು ಅವಳಿಗೆ ಹಿತವಚನ ಹೇಳಿದರು. ಆದರೆ ಅದಾಗಲೇ ಸತ್ಯವಾನನಿಗೆ ಸಾವಿತ್ರಿಯು ಮನಸೋತಿದ್ದಳು. ಮದುವೆಯಾದರೆ ಅವನನ್ನೇ ಎಂದು ತೀರ್ಮಾನ ಮಾಡಿದ್ದಳು. ಆದ್ದರಿಂದ ಸಾವಿತ್ರಿಗೆ ನಾರದರ ಹಿತವಚನಗಳನ್ನು ಒಪ್ಪಿಕೊಳ್ಳಲಾಗಲಿಲ್ಲ. ಮನಸ್ಸು ಕೊಟ್ಟಾಗಿದೆ. ಸತ್ಯವಾನನನ್ನು ಪತಿಯೆಂದು ಮನಸಾ ಸ್ವೀಕರಿಸಿದ್ದೇನೆ, ಹಿಂದೆ ಸರಿಯಲಾರೆ ಎಂದು ದೃಢವಾಗಿ ತನ್ನ ಅಚಲ ನಿರ್ಧಾರವನ್ನು ತಿಳಿಸಿ, ಸಾವಿನ ಬಾಗಿಲಲ್ಲಿ ನಿಂತಿರುವ ಸತ್ಯವಾನನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದೆನ್ನುವ ಧೈರ್ಯವು ನಮ್ಮ ಸಂಸ್ಕೃತಿಯ ಪತಿವ್ರತೆಯರಿಗೆ ಮಾತ್ರ ಸಾಧ್ಯವಿಲ್ಲವೇ? ಸಾವಿತ್ರಿಯು ಪ್ರೀತಿಯಿಂದ ತನ್ನ ತಂದೆಗೆ ಎಲ್ಲವನ್ನೂ ಸಮಜಾಯಿಸಿ ಒಪ್ಪಿಸಿ ತನ್ನ ಅಚಲವಾದ ನಿರ್ಧಾರವನ್ನು ಗೆದ್ದಳು. ಮಗಳ ಮನೋನಿರ್ಧಾರದಂತೆ ಅಶ್ವಪತಿ ರಾಜನು ಸತ್ಯವಾನನಿಗೆ ತನ್ನ ಮುದ್ದಿನ ಮಗಳನ್ನು ದೈವೇಚ್ಛೆ ಎಂದು ಕನ್ಯಾದಾನ ಮಾಡಿದನು. ಅರಮನೆಯಲ್ಲಿ ಬೆಳೆದ ರಾಜಕುಮಾರಿ ತನ್ನ ದಾಂಪತ್ಯದ ಗೃಹಸ್ಥಾಶ್ರಮವನ್ನು ಕಾಡಿನಲ್ಲಿ ಅಂಧರಾದ ಅತ್ತೆ ಮಾವನ ಸೇವೆ ಮಾಡುತ್ತಾ ಗಂಡನೊಂದಿಗೆ ಅನ್ಯೋನ್ಯತೆಯಲ್ಲಿ ಬಾಳುತ್ತಿರಲು ದಿನಗಳು ಉರುಳಿ ವರುಷ ಹತ್ತಿರ ಬಂದದ್ದೇ ತಿಳಿಯಲಿಲ್ಲ. ಅವರ ದಾಂಪತ್ಯದಲ್ಲಿ ಪ್ರೀತಿಗೆ ಕೊರತೆ ಇರಲಿಲ್ಲ. ಅನ್ಯೋನ್ಯವಾದ ಸುಂದರ ಸರಳ ಜೀವನದ ಆದರ್ಶ ದಂಪತಿಗಳಾಗಿದ್ದರು. ಅವರ ಮಧುರ ದಾಂಪತ್ಯದ ಅಮರ ಪ್ರೇಮವೇ ಆಕೆಯನ್ನು ಮಹಾಪತಿವ್ರತೆಯನ್ನಾಗಿ ಮಾಡಿಬಿಟ್ಟಿತು. ಸಾವಿತ್ರಿಗೆ ಮನದಲ್ಲಿ ನಾರದರು ಹೇಳಿದ ಜ್ಯೇಷ್ಠ ಹುಣ್ಣಿಮೆಯೆಂದು ಸಂಭವಿಸಬಹುದಾದ ಘಟನೆಯ ಬಗ್ಗೆ ಮನದಲ್ಲಿ ಅರಿವಿತ್ತು. ಜ್ಯೇಷ್ಠ ಮಾಸದ ಹುಣ್ಣಿಮೆಗೆ 3 ದಿನಗಳು ಇರುವಾಗಲೇ ಅವಳು ಉಪವಾಸ ವ್ರತವನ್ನು ಮಾಡಿ ದೇವರ ಧ್ಯಾನದಲ್ಲಿ ನಿರತಳಾದಳು. ಎಂದಿನಂತೆಯೇ ಸತ್ಯವಾನನು ಜ್ಯೇಷ್ಠ ಹುಣ್ಣಿಮೆಯ ದಿನ ಅಡುಗೆಗೆ ಹಾಗೂ ಹೋಮಕ್ಕಾಗಿ ಪುರುಳೆಯನ್ನು ತರಲು ಕೊಡಲಿಯನ್ನು ಹಿಡಿದು ಕಾಡಿನತ್ತ ಹೊರಟನು. ಅಂದು ಸಾವಿತ್ರಿ ಕೂಡ ಪತಿಯನ್ನು ಹಿಂಬಾಲಿಸಿದಳು. ಆತನು ಮಡದಿಗೆ ತನ್ನೊಂದಿಗೆ ಬರುವುದು ಬೇಡವೆಂದರೂ ಬಿಡದೆ ಸಾವಿತ್ರಿಯು ಪತಿಯೊಂದಿಗೆ ಹೆಜ್ಜೆ ಹಾಕಿದಳು. ಮನಸ್ಸಿನಾಳದಲ್ಲಿ ದುರಂತರ ಅರಿವಿದೆ ಅವಳಿಗೆ. ಏನೋ ಅಚಾತುರ್ಯ ನಡೆಯಬಹುದು ಎಂಬ ಅಳುಕಿತ್ತು. ಕಾಡಿನಲ್ಲಿ ದೊಡ್ಡ ಆಲದ ಮರದ ಪಕ್ಕದಲ್ಲಿದ್ದ ಮರದ ಒಣ ಟೊಂಗೆಯನ್ನು ಕಂಡು ಅದನ್ನು ಕಡಿಯುತ್ತಿರುವಷ್ಟರಲ್ಲಿ ಸತ್ಯವಾನನು ಬಸವಳಿದು ನಿಸ್ತೇಜನಾಗಿ ಧರೆಗೆ ಒರಗುವುದರೊಳಗೆ ಪಕ್ಕದಲ್ಲೇ ನಿಂತಿದ್ದ ಸಾವಿತ್ರಿಯು ಆತನನ್ನು ಆಧರಿಸಿ ವಟವೃಕ್ಷದ ಕೆಳಗೆ ಕುಳಿತು ಆತನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಳು. ಆಗಲೇ ಆತನ ಆಯುಷ್ಯ ಮುಗಿದು ಆತನ ಉಸಿರು ನಿಂತೇ ಹೋಗಿತ್ತು. ಆ ಸಮಯದಲ್ಲಿ ಕೂಡ ಎಂತಹ ಸಮಯ ಪ್ರಜ್ಞೆ, ಎಂತಹ ಧೈರ್ಯ ನೋಡಿ ಆ ಮಹಾಪತಿವ್ರತೆಯದ್ದು. ನಾರದರೆಂದ ಮಾತು ಸತ್ಯವಾಯಿತು. ಅಷ್ಟರಲ್ಲಿ ಸ್ವತಃ ಯಮಧರ್ಮರಾಯನೇ ಅಲ್ಲಿಗೆ ಬಂದೇ ಬಿಟ್ಟನು. ಆಗ ಸಾವಿತ್ರಿಗೂ ಯಮಧರ್ಮನಿಗೂ ಸಂವಾದ ನಡೆಯಿತು. ಯಮನು ಧರ್ಮ ನಿಯಮವನ್ನು ಪಾಲಿಸಬೇಕೆಂದು ತನ್ನ ಪಾಶವನ್ನು ಬೀಸಿ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡನು. ಅಷ್ಟರಲ್ಲಿ ಸಾವಿತ್ರಿಯು ಗಂಡನ ಮೃತ ಶರೀರವನ್ನು ಆಲದ ಮರದ ಬುಡದಲ್ಲಿಟ್ಟು
ಇದನ್ನು ಜೋಪಾನವಾಗಿ ನೋಡಿಕೊಳ್ಳುವಂತೆ ಆಲದ ಮರಕ್ಕೆ ಹೇಳಿ ಯಮಧರ್ಮನನ್ನು ಹಿಂಬಾಲಿಸುತ್ತಾ, ಪತಿಯಲ್ಲಿರುವನೋ ಸತಿ ಅಲ್ಲಿರಬೇಕಾದದ್ದು ಪತಿವ್ರತೆಯ ಧರ್ಮ, ಆದ್ದರಿಂದ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಪತಿ ಇಲ್ಲದೆ ನನಗೆ ಬಾಳಿಲ್ಲ, ಬದುಕಿಲ್ಲ ಎಂದು ಧರ್ಮಶಾಸ್ತ್ರವನ್ನು ತಿಳಿಸಿದಳು. ಯಮಲೋಕಕ್ಕೆ ಹೋಗುವ ದಾರಿಯುದ್ದಕ್ಕೂ ಸಾವಿತ್ರಿ ಮತ್ತು ಯಮನ ನಡುವೆ ಧರ್ಮದ ಕುರಿತು ವಾದ ಸಂವಾದ ನಡೆಯುತ್ತಲೇ ಇತ್ತು. ಸಾವಿತ್ರಿಯ ಧರ್ಮ ಜಿಜ್ಞಾಸೆಗೆ ಯಮನು ಸಂತುಷ್ಟನಾದನು. ಸಾವಿತ್ರಿಗೆ ಹಿಂದಿರುಗಿ ಹೋಗು ಎಂದರೆ ಹೋಗಲಪ್ಪದ ಸಾವಿತ್ರಿಗೆ ಯಮನು, ನಿನ್ನ ಗಂಡನನ್ನು ಬಿಟ್ಟು ಏನನ್ನಾದರೂ ವರ ಕೇಳು, ಅನುಗ್ರಹಿಸುತ್ತೇನೆ ಎನ್ನಲು ಬಹಳ ಜಾಣೆಯಾದ ಸಾವಿತ್ರಿಯು ತನ್ನ ಅತ್ತೆ ಮಾವನ ಅಂಧತ್ವವನ್ನು ಹೋಗಲಾಡಿಸಿ, ಕಳೆದು ಹೋದ ರಾಜ್ಯವು ಮರಳಿ ದೊರೆಯಲಿ ಎಂದಳು. ನೋಡಿ ಎಂತಹ ಜಾಣ್ಮೆ! ಮದುವೆಯಾದ ಹೆಣ್ಣಿಗೆ ಗಂಡನ ಸಂಸಾರವೇ ಮೊದಲ ಆದ್ಯತೆ ಎಂಬ ಸಂದೇಶವನ್ನು ಸಾರಿದಳು. ಮತ್ತೆಯೂ ಹಿಂಬಾಲಿಸುವ ಸಾವಿತ್ರಿಗೆ ಇನ್ನೊಂದು ವರ ಕೇಳು, ಮತ್ತೆ ಮರಳಿ ಹೋಗು ಎನ್ನಲು ಆಕೆ ತನ್ನ ತಂದೆಗೆ ಕುಲದೀಪಕರಾಗಿ 100 ಮಂದಿ ಗಂಡು ಮಕ್ಕಳನ್ನು ಅನುಗ್ರಹಿಸು ಎಂದೆನ್ನಲು ಯಮನು ಅವಳ ಕೋರಿಕೆಗೆ ತಥಾಸ್ತು ಎಂದನು. ನಂತರವೂ ತನ್ನನ್ನು ಹಿಂಬಾಲಿಸಿ ಬರುವ ಸಾವಿತ್ರಿಗೆ ಕೊನೆಯ ವರವೊಂದನ್ನು ಕೊಡುತ್ತೇನೆ, ನೀನು ಮರಳಿ ಹೋಗಲೇಬೇಕು ಎನ್ನಲು ಸಾವಿತ್ರಿ ಸರಿ ಎಂದಳು. ಪತಿಯ ಪ್ರಾಣವನ್ನು ಬಿಟ್ಟು ಏನು ಬೇಕಾದರೂ ಕೇಳು ಎನ್ನಲು ತನಗೆ ಸತ್ಯವಾನನ ಮಕ್ಕಳಿಗೆ ತಾಯಿಯಾಗಿ ಬಾಳಬೇಕೆಂಬ ಆಸೆಯಿದೆ, ಈಡೇರಿಸಬೇಕು ಎಂದು ವರವನ್ನು ಬೇಡಲು ಯಮನು ತಥಾಸ್ತು ಎಂದನು. ಯಮನು ಪತಿವ್ರತೆಯಾದ ಸಾವಿತ್ರಿಯ ಧೈರ್ಯ, ಸಾಹಸ, ಜಾಣ್ಮೆ, ಸಮಯಪ್ರಜ್ಞೆ, ಹಿರಿಯರ ಬಗ್ಗೆ ಗೌರವ ಎಲ್ಲವನ್ನು ಕಂಡು ಮೆಚ್ಚಿಕೊಂಡನು. ಅದೇ ವಟವೃಕ್ಷದ ಕೆಳಗಿರಿಸಿದ್ದ ಮೃತದೇಹದೊಳಗೆ ಸತ್ಯವಾನನ ಆತ್ಮವನ್ನು ಮತ್ತೆ ಹಿಂದಿರುಗಿಸಿ ಯಮನು ಯಮಲೋಕಕ್ಕೆ ಹಿಂದಿರುಗಿದನು. ಸತ್ಯವಾನನು ನಿದ್ದೆಯಿಂದ ಎಚ್ಚೆತ್ತವರಂತೆ ಎದ್ದು ಕುಳಿತನು. ಸಾವಿತ್ರಿ ಸಂತೋಷದಿಂದ ಆಗ ವಟವೃಕ್ಷಕ್ಕೆ 7 ಸುತ್ತು ಬಂದು ನಮಸ್ಕರಿಸಿದಳು. ನಿನ್ನನ್ನು ನಂಬಿ ಭಕ್ತಿಯಿಂದ ಪೂಜಿಸುವವರನ್ನು ನೀನು ಸದಾ ಕಾಪಾಡು ಎಂದು ಬೇಡಿಕೊಂಡಳು. ಅಂದಿನಿಂದ ಜ್ಯೇಷ್ಠ ಹುಣ್ಣಿಮೆಯು ವಟಪೂರ್ಣಿಮಾ ಎಂದು ಪ್ರಸಿದ್ಧವಾಗಿದೆ. ಈ ಜ್ಯೇಷ್ಠ ಹುಣ್ಣಿಮೆಯ ದಿನ ವಟವೃಕ್ಷದ ಪೂಜೆ ಮಾಡಿದರೆ ಸ್ತ್ರೀಯರ ಸೌಭಾಗ್ಯ ಅಖಂಡವಾಗುವುದು. ಹುಣ್ಣಿಮೆಯಂದು ಉಪವಾಸ ಮಾಡಬೇಕು. ದೀರ್ಘಾಯುಷ್ಯದ ಸಂಕೇತವಾಗಿ ವಟವೃಕ್ಷ ಅಂದರೆ ಆಲದ ಮರವನ್ನು ಪೂಜಿಸಬೇಕು. ಆಲದ ಮರದಲ್ಲಿ ಶಿವಪಾರ್ವತಿಯರ ಆವಾಸವಿದೆ. ಸೌಭಾಗ್ಯವನ್ನು, ದೀರ್ಘಾಯುಷ್ಯವನ್ನು, ದೀರ್ಘ ಸೌಮಂಗಲ್ಯ ಭಾಗ್ಯವನ್ನು ನೀಡುವವಳು ಮಹಾದೇವಿ ಪಾರ್ವತಿಯೇ ಆಗಿರುತ್ತಾಳೆ. ಆದ್ದರಿಂದ ಜ್ಯೇಷ್ಠ ಹುಣ್ಣಿಮೆಯೆಂದು ಆಲದ ಮರದ ಬುಡದಲ್ಲಿ ದೀಪವನ್ನು ಹಚ್ಚಿ ಮರದ ಬುಡಕ್ಕೆ ನೀರೆರೆದು ಕಾಂಡಕ್ಕೆ ಹರಸಿನ ಹಾಗೂ ಕುಂಕುಮ ಹಚ್ಚಿದ ದಾರವನ್ನು 7 ಸುತ್ತು ಸುತ್ತುತ್ತಾ ಪ್ರದಕ್ಷಿಣೆ ಬರಬೇಕು. 7 ಸುತ್ತು ಸುತ್ತುವುದು ಯಾಕೆಂದರೆ 7 ಜನ್ಮಗಳಲ್ಲಿ ನಮ್ಮ ಸೌಭಾಗ್ಯವನ್ನು ಕಾಪಾಡಿ ಹರಸು, ಪತಿಗೆ ದೀರ್ಘಾಯುಷ್ಯವನ್ನು ನೀಡು ಎಂಬ ಪ್ರಾರ್ಥನೆಯೊಂದಿಗೆ ಮರಕ್ಕೆ ಸುತ್ತು ಹಾಕುತ್ತಾರೆ. ಸಿಹಿ ಭಕ್ಷ್ಯಗಳ ನೈವೇದ್ಯವನ್ನು ಮಾಡುತ್ತಾರೆ. ಒಂದು ಆಲದ ಎಲೆಯ ಮೇಲೆ 5 ವಿಧದ ಹಣ್ಣುಗಳನ್ನು ಇರಿಸಿ ಅರಸಿನ ಕುಂಕುಮವನ್ನು ಮರಕ್ಕೆ ಹಚ್ಚಿ ಗೌರಿಯನ್ನು ಸ್ಮರಿಸುತ್ತಾ ಮರಕ್ಕೆ ಆರತಿಯನ್ನು ಬೆಳಗುತ್ತಾರೆ. ಆಲದ ಎಲೆಯ ಮೇಲೆ ಜಂಬೂ ನೇರಳೆ ಹಣ್ಣು ಇದನ್ನು ಇಡಲೇಬೇಕು. ಹಲಸಿನ ಸೋಳೆಗಳು, ಮಾವಿನ ಹಣ್ಣು, ಬಾಳೆಹಣ್ಣು, ಪೇರಳೆ ಮೊದಲಾದ ಯಾವುದು ಲಭ್ಯವೋ ಅಂತಹ 5 ಹಣ್ಣುಗಳನ್ನಿರಿಸಿ ಇಂತಹ 5 ಎಲೆಗಳನ್ನು ಸಿದ್ಧ ಮಾಡಿಡುತ್ತಾರೆ. ಒಂದನ್ನು ವಟವೃಕ್ಷಕ್ಕೆ ಇಟ್ಟು ಅರ್ಪಿಸುತ್ತಾರೆ, ಒಂದನ್ನು ಕುಲದೇವರಿಗೆ, 1 ಎಲೆಯನ್ನು ತುಳಸಿ ಕಟ್ಟೆಗೆ, 4ನೇ ಎಲೆಯನ್ನು ತನ್ನ ಗಂಡನಿಗೆ, 5ನೇದನ್ನು ಮುತ್ತೈದೆಗೆ ನೀಡುತ್ತಾರೆ. ಒಟ್ಟಾಗಿ ಗೃಹಿಣಿಯರು ಸುಂದರವಾಗಿ ಸಿಂಗರಿಸಿಕೊಂಡು ಭಕ್ತಿಯಿಂದ ಹಾಡುತ್ತಾ ಮರಕ್ಕೆ ಪ್ರದಕ್ಷಿಣೆ ಬರುತ್ತಾರೆ. ನಂತರ ಅಖಂಡ ಸೌಭಾಗ್ಯವನ್ನು ಬೇಡುತ್ತಾ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುತ್ತಾರೆ. ವಟಸಾವಿತ್ರಿ ವ್ರತವನ್ನು ವಿಶೇಷವಾಗಿ ಸೌಮಂಗಲ್ಯ ಭಾಗ್ಯಕ್ಕಾಗಿ ಸಂಕಲ್ಪ ಮಾಡಿ ಆಚರಿಸುತ್ತಾರೆ. ಮಹಾರಾಷ್ಟ್ರದಲ್ಲಿ ಮಾರುಕಟ್ಟೆಯಲ್ಲಿ ಆಲದ ಮರದ ರೆಂಬೆಗಳೂ ಮಾರಾಟಕ್ಕೆ ಸಿಗುತ್ತವೆ. ಕುಂಡದಲ್ಲಿ ಅದನ್ನು ನೆಟ್ಟು ಅದನ್ನೇ ವಟವೃಕ್ಷವೆಂದು ಭಾವಿಸಿ ಗೃಹಿಣಿಯರು ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೆ. ಎಲ್ಲವೂ ನಮ್ಮ ನಂಬಿಕೆಯ ಮೇಲೆಯೇ ಅವಲಂಬಿಸಿದೆಯಲ್ಲವೇ? ಭಗವಂತನೇ ಹೇಳಿರುವನಲ್ಲ, ಹೂವಿಲ್ಲದಿದ್ದರೆ ಹೂವಿನ ಎಸಳನ್ನು ಹಿಡಿದರೂ ತಾನು ಸಂಪ್ರೀತನಾಗುವೆನೆಂದು. ಹಾಗೆ ಆಲದ ಮರವಿಲ್ಲದಿದ್ದರೇನು? ರೆಂಬೆಯೂ ಸಾಲದೆ ಭಕ್ತಿ ನಂಬಿಕೆ ಇದ್ದರೆ
ಕಾಲಾಯ ತಸ್ಮೈ ನಮಃ. ಆತ್ಮೀಯರೇ, ಸತ್ಯವಾನ್ ಸಾವಿತ್ರಿಯ ಅಮರ ಪ್ರೇಮದ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.